ವಿದ್ಯಾರ್ಥಿಗಳೊಂದಿಗೆ ಎಲ್ಲ ವಿಷಯಗಳ ಬಗ್ಗೆ ಮಾತುಕತೆಗೆ ಸರ್ಕಾರ ಸಿದ್ಧವಿದೆ. ಹೀಗಂತ ಸಿಜೆಪಿ ಜೊತೆಗೆ ಮತ್ತೊಂದು ಸುತ್ತಿನ ಮಾತುಕತೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಮತ್ತೊಂದು ಆಹ್ವಾನವನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ ಮಾತುಕತೆಗೆ. ವಿದ್ಯಾರ್ಥಿಗಳೊಂದಿಗೆ ಎಲ್ಲ ವಿಷಯಗಳ ಬಗ್ಗೆ ಮಾತುಕತೆಗೆ ಸರ್ಕಾರ ಸಿದ್ಧವಿದೆ. ಸಿಜೆಪಿ ಜೊತೆಗೆ ಮತ್ತೊಂದು ಸುತ್ತಿನ ಮಾತುಕತೆಗೆ ಮುಂದಾಗಿದೆ ಕೇಂದ್ರ ಸರ್ಕಾರ. ನಿನ್ನೆ ಮಧ್ಯಾಹ್ನವೇ ಪರಿಷ್ಕೃತ ಪ್ರಸ್ತಾಪವನ್ನು ಮುಂದಿಟ್ಟಿರುವಂಥದ್ದು ಕೇಂದ್ರ ಸರ್ಕಾರ. ಯಾವುದೇ ಸ್ಥಳ ಸಮಯದಲ್ಲಿ ವಿದ್ಯಾರ್ಥಿಗಳೊಂದಿಗೆ ನಾವು ಮಾತುಕತೆ ನಡೆಸಲು ರೆಡಿ ಇದ್ದೀವಿ. ಮಾತುಕತೆಗೆ ಬರುವಂತೆ ಸಿಜೆಪಿಗೆ ಮನವಿ ಮಾಡಿಕೊಂಡಿದೆ ಸೆಂಟ್ರಲ್ ಗವರ್ನಮೆಂಟ್. ನಿನ್ನೆಯೂ ವೀಕ್ಷಕರೇ ಮಾತುಕತೆಗೆ ತಾವು ಸಿದ್ಧ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಆದರೆ ಸ್ಥಳವನ್ನ ಮತ್ತು ಸಮಯವನ್ನ ನೀವು ಡಿಸೈಡ್ ಮಾಡಿ ಅಂತ ಕೇಂದ್ರ ಸರ್ಕಾರ ಕಾಕ್ರೋಚ್ ಜನತಾ ಪಾರ್ಟಿಗೆ ಹೇಳಿತ್ತು. ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಅಭಿಜಿತ್ ದೀಪ್ಕೆಯವರು ನಾವು ಮಾತುಕತೆಗೆ ರೆಡಿ ಇದ್ದೀವಿ, ಆದರೆ ನಮ್ಮ ಬೇಡಿಕೆ ಏನಿದೆಯಲ್ಲ ಪ್ರಬಲವಾಗಿರ್ತಕ್ಕಂಥ ಬೇಡಿಕೆ, ಆ ಬೇಡಿಕೆಯನ್ನು ತಾವು ಈಡೇರಿಸಬೇಕು. ಹಾಗಿದ್ರೆ ಮಾತ್ರ ನಾವು ಮಾತುಕತೆಗೆ ಮುಂದಾಗ್ತೀವಿ. ಮಾತುಕತೆ ಎಲ್ಲೋ ಇಂಡೋರು ಅಥವಾ ಯಾರಿಗೂ ಗೊತ್ತಾಗದ ರೀತಿಯಾಗಿ ಅಲ್ಲ, ಜಂತರ್ ಮಂತರ್ನಲ್ಲೇ ಮಾತುಕತೆ ಆಗಬೇಕು. ಅದಕ್ಕೂ ಮುಂಚಿತವಾಗಿ ನಮ್ಮ ಬೇಡಿಕೆ ಏನಿದೆ, ಬಹಿರಂಗವಾಗಿರ್ತಕ್ಕಂಥ ಬೇಡಿಕೆ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ, ಅದನ್ನ ತಾವು ಪಡೆದುಕೊಂಡ ನಂತರವೇ ನಮ್ಮ ಮುಂದಿನ ಮಾತುಕತೆ ನಿಮ್ಮ ಜೊತೆಗೆ ಮುಂದುವರಿಯುತ್ತೆ ಅಂತ ಅಭಿಜಿತ್ ದೀಪ್ಕೆ ಬಹಳ ಸ್ಪಷ್ಟವಾಗಿ ಹೇಳಿದರು. ಇದೆಲ್ಲದರ ನಡುವೆ ವೀಕ್ಷಕರೇ, ಸೋನಂ ವಾಂಗ್ಚುಕ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥವ್ರು, ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇರ್ತಕ್ಕಂಥವ್ರು, ಕೇಂದ್ರ ಸರ್ಕಾರಕ್ಕೆ 3 ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಇಟ್ಟಿದ್ರು. ಅದರಲ್ಲಿ ಒಂದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ, ಎರಡನೇದು ಶಿಕ್ಷಣ ವ್ಯವಸ್ಥೆಯನ್ನು ಮತ್ತಷ್ಟು ಗಟ್ಟಿಗೊಳಿಸೋದು, ಮೂರನೆಯದು ಯಾರು ಈ ನೀಟ್ ಅಕ್ರಮದಿಂದ ವಂಚಿತರಾಗಿ ಪ್ರಾಣ ಕಳ್ಕೊಂಡಿದ್ದಾರೋ ಆ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ, ತಲಾ 1 ಕೋಟಿ ರೂಪಾಯಿ ಪರಿಹಾರ. ಹೀಗೆ ವಿವಿಧ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರದ ಮುಂದೆ ಇಡುವಂತಹ ಪ್ರಯತ್ನದಲ್ಲಿ ಇವತ್ತು ಪ್ರತಿಭಟನಾ ನಿರತರಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಒಂದು ವಿಚಾರವನ್ನು ಹೊರತುಪಡಿಸಿ ಬೇರೆಲ್ಲ ವಿಚಾರಗಳನ್ನು ಅವರು ಮಾತನಾಡ್ತಾ ಇದ್ದಾರೆ. ಇವತ್ತು ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ರು, ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ನಿರ್ಮಾಣ ಮಾಡ್ತೀವಿ, ಎಫೆಕ್ಟಿವ್ ಆಗಿ ಎಕ್ಸಾಮ್ಸ್ಗಳನ್ನು ನಡೆಯೋ ರೀತಿಯಲ್ಲಿ ನೋಡ್ಕೊಳ್ತೀವಿ ಅಂತ. ಇನ್ನು ವೀಕ್ಷಕರೇ, ಕೇಂದ್ರ ಸರ್ಕಾರ ಕೊಟ್ಟಂತ ಆಹ್ವಾನವನ್ನು ತಿರಸ್ಕಾರ ಮಾಡಿದೆ ಸಿಜೆಪಿ. ಕೇಂದ್ರ ಸರ್ಕಾರದ ಮಾತುಕತೆಯ ಪ್ರಸ್ತಾಪವನ್ನೇ ರಿಜೆಕ್ಟ್ ಮಾಡಿದೆ ಸಿಜೆಪಿ. ಮೊದಲು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು. ಪ್ರಧಾನ್ ಅವರ ರಾಜೀನಾಮೆಯ ಬಳಿಕವಷ್ಟೇ ನಾವು ಕೇಂದ್ರದ ಜೊತೆಗೆ ಮಾತುಕತೆಯನ್ನು ಮುಂದುವರಿಸ್ತೀವಿ, ಅಲ್ಲಿಯವರೆಗೆ ನೋ, ಸಾಧ್ಯವೇ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಸಿಜೆಪಿ ಬಿಗಿ ಪಟ್ಟಣ ಹಿಡಿದಿದೆ. ನಿನ್ನೆ ಯಾವ ಸ್ಟ್ಯಾಂಡಲ್ಲಿತ್ತೋ, ಯಾವ ಬದ್ಧತೆಯನ್ನು ಪ್ರದರ್ಶನ ಮಾಡ್ತಾ ಇತ್ತು, ಅದೇ ಒಂದು ನಿರ್ಧಾರವನ್ನು ಇವತ್ತು ಸಹ ಪ್ರಕಟ ಮಾಡಿದೆ. ಫಸ್ಟು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ, ಅದಾದ ಮೇಲೆ ನೀವು ಶಿಕ್ಷಣ ವ್ಯವಸ್ಥೆಯನ್ನು ಬದಲಾಯಿಸುವಂಥದ್ದು, ಶಿಕ್ಷಣ ವ್ಯವಸ್ಥೆಯನ್ನು ಗಟ್ಟಿಗೊಳಿಸೋದು, ಮೃತಪಟ್ಟಂಥ ವಿದ್ಯಾರ್ಥಿಗಳಿಗೆ ಪರಿಹಾರವನ್ನು ಕೊಡುವಂಥ ವಿಚಾರ ಆಗಿರ್ಬೋದು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ನಿರ್ಮಾಣ ಮಾಡ್ತೀವಿ ಅಂತ ಏನು ಪ್ರಧಾನಿಗಳು ಹೇಳ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡೋದಾಗಿರ್ಬೋದು, ಇದೆಲ್ಲವೂ ಸಹ ಮುಂದಿನ ಹಂತಗಳಲ್ಲಿ ನಡೆಯುವಂಥ ಪ್ರಕ್ರಿಯೆಗಳೇ ವಿನಃ ಮೊದಲು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಅದಾದಮೇಲೆ ನಾವು ಸಹ ನಮ್ಮ ಹಠವನ್ನು ಬಿಟ್ಟು ಮುಂದೆ ಬರ್ತೀವಿ, ಒಂದು ಹೆಜ್ಜೆ ನೀವು ಮುಂದೆ ಬನ್ನಿ, ಒಂದು ಹೆಜ್ಜೆ ನಾವು ಮುಂದೆ ಬರ್ತೀವಿ ಅಂತ ಸಿಜೆಪಿ ಹೇಳ್ತಾ ಇದೆ. ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಇರ್ತಕ್ಕಂಥ ಒಂದೇ ಒಂದು ಆಪ್ಷನ್, ಅದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಳುವವರೆಗೂ ಸಹ ಬೇರೆ ಯಾವುದೂ ಸಹ ಮಾತುಕತೆಗಳು ಏನೂ ಸಹ ಮುಂದುವರಿಯೋದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ವೀಕ್ಷಕರೇ. ಬೇರೆಲ್ಲ ವಿಚಾರಧಾರೆಗಳಿಗೆ ಬಹಳ ಮುಕ್ತವಾಗಿ ಅವಕಾಶಗಳಿದ್ದಾವೆ ಚರ್ಚೆ ಮಾಡಲಿಕ್ಕೆ. ಅದನ್ನು ಜಾರಿ ಮಾಡಬೇಕು, ಜಾರಿ ಮಾಡದೆ ಹೋದರೆ ಪ್ರತಿಭಟನಾ ನಿರತರು ಅದನ್ನು ಬದಲಾಯಿಸಿಕೊಳ್ಳುವಂಥ ಅಥವಾ ಆ ನಿರ್ಧಾರವನ್ನು ಅಲ್ಲಿಗೆ ಬಿಡುವಂಥ ಪ್ರಯತ್ನಗಳನ್ನು ಏನಾದರೂ ಮಾಡಬಹುದು. ಆದರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ವಿಚಾರ ಇದೆಯಲ್ಲ, ಇದನ್ನು ಬಹಳ 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 ಸ್ಟ್ರಾಂಗ್ ಆಗಿ ಪ್ರತಿಪಾದಿಸ್ತಾ ಇರ್ತಕ್ಕಂಥದ್ದು ಪ್ರತಿಭಟನಾ ನಿರತರು. ಆ್ಯಂಡ್ ಮೋರ್ ಓವರ್ ಪ್ರತಿಪಕ್ಷಗಳು, ಕಾಂಗ್ರೆಸ್ ಆದಿಯಾಗಿ ಎಲ್ಲ ಪ್ರತಿಪಕ್ಷಗಳ ನಾಯಕರು ಅದನ್ನೇ ಹೇಳ್ತಾ ಇದ್ದಾರೆ. ಸಂಸತ್ನ ಕಲಾಪವು ಇವತ್ತು ಅದಕ್ಕೆ ನಡೀತಾ ಇಲ್ಲ. ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ರಾಜ್ಯಸಭೆಯಲ್ಲಿ ಅದನ್ನೇ ಹೇಳಿದ್ರು, ಮೊನ್ನೆ ರಾಜ್ಯಸಭೆಯಲ್ಲಿ ಅದನ್ನೇ ಹೇಳಿದ್ರು.
ಲೋಕಸಭೆಯಲ್ಲೂ ಸಹ ಅದೇ ವಿಚಾರ ಗದ್ದಲ ಕೋಲಾಹಲಕ್ಕೆ ಕಾರಣ ಆಗಿ ಕಲಾಪ ಶುರುವಾಗಿ ಕೇವಲ 1 ಗಂಟೆ 2 ಗಂಟೆಗಳು ನಡೆದು ಸುಮ್ಮನೆ ನೆಕ್ಸ್ಟ್ ಡೇಗೆ ಅದು ಅಧ್ಯಯನ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿ, ಕೋಟಿ ವ್ಯಯ ಆಗ್ತಾ ಇರ್ತಕ್ಕಂಥದ್ದು ಈ ಒಂದು ಅಧಿವೇಶನಕ್ಕೋಸ್ಕರ. ಅಧಿವೇಶನದ ಹೊರಗಡೆ ಪ್ರತಿಪಕ್ಷಗಳು ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ ಬರೀ ರಾಷ್ಟ್ರ ರಾಜಧಾನಿ ದೆಹಲಿಗೆ ಮಾತ್ರ ಸೀಮಿತವಾಗಿದೆಯಾ? ಇಲ್ಲ, ಇಡೀ ದೇಶದಾದ್ಯಂತ ಅದರ ಕಿಚ್ಚು ಹಬ್ಬಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ.